ಸರ್ಕಾರಿ ಆಸ್ಪತ್ರೆಗೆ ಬರೋ ರೋಗಿಗಳಿಗಾಗಿ ಉಚಿತ ಸಿಟಿ ಸ್ಕ್ಯಾನ್ ಸೌಲಭ್ಯ ನೀಡ್ತಾ ಇದ್ರೆ ಸರ್ಕಾರ ಬಾಕಿ ಹಣ ಕೊಟ್ಟಿಲ್ಲ ಅಂತ ಇಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಬಂದ್ ಮಾಡಲಾಗಿದ್ದು ರೋಗಿಗಳು ಪರದಾಡುವಂತಾಗಿದೆ. ಧಾರವಾಡ ಆಸ್ಪತ್ರೆಯ ಸಿಟಿ ಸ್ಕ್ಯಾನ್ ಘಟಕ ಬಂದ್. ಸರ್ಕಾರ ಬಾಕಿ ಕೊಡದಕ್ಕೆ ಸ್ಕ್ಯಾನ್ ಪ್ರಕ್ರಿಯೆ ಸ್ಥಗಿತ. ಹೀಗೆ ಜನರಲ್ಲದೆ ಬಣಗುಡ್ತಿರೋ ಇದು ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿರೋ ಸಿಟಿ ಸ್ಕ್ಯಾನ್ ಘಟಕ. ರಜಾ ದಿನ ಹೊರತುಪಡಿಸಿ ಉಳಿದೆಲ್ಲ ದಿನ 10 ಜನ ಇಲ್ಲಿರ್ತಾರೆ. ಆದ್ರೆ ಇದೀಗ ಸ್ಕ್ಯಾನಿಂಗ್ ಸೆಂಟರ್ ಜನರಿಲ್ಲದೆ ಬಿಕೋ ಅಂತಿದೆ. ಈ ಕೃಷ್ಣ ಡಯಾಗ್ನೋಸ್ಟಿಕ್ ಸಂಸ್ಥೆಯಲ್ಲಿ ಒಂದು ದಿನಕ್ಕೆ 40 ರಿಂದ 50 ರೋಗಿಗಳ ಸಿಟಿ ಸ್ಕ್ಯಾನ್ ನಡೆಯುತ್ತಿತ್ತು. ಆದರೆ ಈ ಕಂಪನಿ ಕಳೆದ 4-5 ದಿನಗಳಿಂದ ಸ್ಕ್ಯಾನ್ ಮಾಡದೆ ಜನರನ್ನ ವಾಪಸ್ ಕಳಿಸ್ತಿದೆ. ಕೇಳಿದ್ರೆ ಸರ್ಕಾರ ನಮಗೆ ಬರಬೇಕಿದ್ದ ಬಾಕಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರಂತೆ. ಸಿವಿಲ್ ಹಾಸ್ಪಿಟಲ್ನಲ್ಲಿ ಸಿಟಿ ಸ್ಕ್ಯಾನ್ ಬಂದಿದೆ. ಇಲ್ರಿ ಬಂದಿದೆ ಅಂತ ಹೇಳ್ತಾರೆ. ಕೇಳಿದ್ರಿ ಇಲ್ರಿ ಅದು ನಮ್ಮ ಪೇಮೆಂಟ್ ಆಗಿಲ್ಲ, ಮತ್ತೆ ಹಿಂಗಾಗಿ ನಾವು ವರ್ಕ್ ಮಾಡಲ್ಲ, ನಮ್ಮ ಏಜೆನ್ಸಿಯಿಂದ ಬಂದ್ ಮಾಡಂತ ಹೇಳ್ಯಾರ, ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಜನರ ಕಣ್ಣಿಗೆ ಮಣ್ಣು ಎರಚುವಂತ ಕೆಲಸ ಮಾಡ್ತಾ ಇದೆ. ಶಕ್ತಿ ಯೋಜನೆ ಮತ್ತು ಏನದ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋದಕ್ಕೆ ಗುದ್ದಾಡ್ತಿರೋ ಸರ್ಕಾರ ಜನಸಾಮಾನ್ಯರ ಜೀವನ ಜೊತೆ ಚೆಲ್ಲಾಟ ಆಡ್ತಿದೆ. ಈ ವಾತಾವರಣ ನೋಡಿದ್ರು ಸರ್, ಈಗ ವಾತಾವರಣ ಸರಿ ಇಲ್ಲ, ಪ್ರತಿಯೊಂದಕ್ಕೂ ಆರೋಗ್ಯದ ಏರುಪೇರದ. ಇಂತಹ ಟೈಮ್ನಲ್ಲಿ ಸಿಟಿ ಸ್ಕ್ಯಾನ್ ಬಂದ್ ಮಾಡಿದ್ರೆ ಬಡ ಜನರು ಎಲ್ಲಿ ಬೇರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಆಗಂಗಿಲ್ಲ. ಈ ಸಂಸ್ಥೆಯಿಂದ ರಾಜ್ಯಾದ್ಯಂತ ಒಟ್ಟು 14 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಘಟಕ ಹಾಕಲಾಗಿದೆ. ಸಂಸ್ಥೆಯಿಂದ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಟಿ ಸ್ಕ್ಯಾನ್ ನಡೆದರೂ ಅದರ ಶುಲ್ಕವನ್ನ ಸರ್ಕಾರವೇ ಪಾವತಿಸಬೇಕು. ಆದರೆ ಕಳೆದ 6 ತಿಂಗಳಿನಿಂದ ಸರ್ಕಾರದಿಂದ ಬಾಕಿ ಹಾಗೆಯೇ ಉಳಿಸಿಕೊಂಡಿದ್ದು ಅಲ್ಲಿರೋ ಸಿಬ್ಬಂದಿ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಇಲ್ಲಿ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವರು ಗವರ್ಮೆಂಟ್ ಟೆಂಡರ್ ತಗೊಂಡಿರೋದ್ರಿಂದ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಫ್ರೀ ಆಗಿ ಜನರಿಗೆ ಉಚಿತ ಸೌಲಭ್ಯವನ್ನ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರು. ಈ ಒಂದು 6 ತಿಂಗಳ ಹಿಂದಿಂದ ಏನಾಗಿದೆ ಅಂತಂದ್ರೆ ನಮ್ಗೆ ಗವರ್ಮೆಂಟ್ ಅವರು ಏನ್ ಪೇಮೆಂಟ್ ನ ಕೊಡೋದಿತ್ತಲ್ಲ, ಅಂದ್ರೆ ನಮ್ ಕಂಪನಿಗೆ ಏನ್ ಫಂಡ್ ನ ಮಾಡೋದಿತ್ತು ಅದನ್ನ ಅವರು ಸ್ಟಾಪ್ ಮಾಡಿ, ಅಂದ್ರೆ ಅದನ್ನ ಮಾಡಿದ್ದಿಲ್ಲ. ಬಟ್ ಇಲ್ಲಿ ತನಕ ಇದ್ ಮಾಡಿದವಾಗ ಯಾವ್ದೇ ತರದ ಆ ಕಡೆಯಿಂದ ರೆಸ್ಪಾನ್ಸ್ ಸಮೇತ ನಮಗ್ ಬಂದಿಲ್ಲ. ಹಾಗಾಗಿ ನಮ್ದು ಒಂದು ಸಂಸ್ಥೆ ಏನ್ ಮಾಡ್ತಂತಂದ್ರೆ ನಾವು ಸ್ಥಗಿತವನ್ನ ಮಾಡಿದ್ವಿ ಕೆಲಸವನ್ನ. ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಡ್ತಿರೋ ರಾಜ್ಯ ಸರ್ಕಾರಕ್ಕೆ ಬಡವರ ಆರೋಗ್ಯದ ವಿಷಯಕ್ಕೆ ಮಹತ್ವ ಕೊಡಲು ಕಾಳಜಿ ಇಲ್ವಾ ಎಂಬ ಪ್ರಶ್ನೆ ಉದ್ಭವಿಸುತ್ತಿದೆ. ಇನ್ನಾದ್ರೂ ಸ್ಕ್ಯಾನಿಂಗ್ ಘಟಕ ಸೇವೆ ಪುನರ್ ಆರಂಭವಾಗೋದಕ್ಕೆ ಹಳೆ ಬಾಕಿ ಕೊಡ್ತಾರಾ? ಕಾದ್ ನೋಡ್ಬೇಕಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕೋಮು ಗಲಭೆಗೆ ಹೊತ್ತಿ ಉರಿದಂತಹ ನಾಗಮಂಗಲ ಇನ್ನೂ ಕೂಡ ಸಹಜ ಸ್ಥಿತಿಗೆ ಬಂದಿಲ್ಲ. ಕೆಲ ಯುವಕರು ಜೈಲು ಪಾಲಾಗಿದ್ರೆ ಇನ್ನು ಕೆಲವರು ಬಂಧನದ ಭೀತಿಯಲ್ಲಿ ಊರು ಬಿಟ್ಟಿದ್ದಾರೆ. ಗ್ರಾಮ ತೊರೆದವರು ಇನ್ನೂ ಕೂಡ ವಾಪಸ್ ಬಂದಿಲ್ಲ. ಆದರೆ ಜೈಲು ಪಾಲಾದವರಿಗೆ ನ್ಯಾಯಾಲಯ ಜಾಮೀನು ನೀಡಿದೆ. ದಳ್ಳೂರಿ ಕೋಮು ದಳ್ಳೂರಿಯಿಂದ ಮಂಡ್ಯದ ನಾಗಮಂಗಲ ಹೊತ್ತಿ ಉರಿದಿತ್ತು. ಗಣೇಶ ವಿಸರ್ಜನೆ ವೇಳೆ ಶುರುವಾದ ಕೋಮು ಗಲಭೆಗೆ ನಾಗಮಂಗಲ ನಲುಗಿ ಹೋಗಿತ್ತು. ಸಿಕ್ಕ ಕಡೆ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ರು. 55 ಆರೋಪಿಗಳಿಗೆ ಜಾಮೀನು ಮಂಜೂರು. ನಾಗಮಂಗಲದಲ್ಲಿ ಬೆಂಕಿ ಹಚ್ಚಿ ಕಲ್ಲು ತೂರಿದ್ದ ಕೋಮುಗೇಡಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದರು. ಸೆಪ್ಟೆಂಬರ್ 11ರಂದು 55 ಆರೋಪಿಗಳ ಕೈಗೆ ಕೋಳ ತೊಡಿಸಿದ್ದರು. ಅಷ್ಟು ಆರೋಪಿಗಳು ಸೆಪ್ಟೆಂಬರ್ 12ರಿಂದ ಮಂಡ್ಯ ಕಾರಾಗೃಹದಲ್ಲಿದ್ರು. ಸದ್ಯ 55 ಆರೋಪಿಗಳಿಗೂ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಷರತ್ತುಬದ್ಧ ಜಾಮೀನು ನೀಡಿ ಕೋರ್ಟ್ ಆದೇಶ. ನ್ಯಾಯಾಂಗ ಬಂಧನದಲ್ಲಿದ್ದ 55 ಆರೋಪಿಗಳಿಗೆ ಮಂಡ್ಯದ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿ ಆದೇಶ ಹೊರಡಿಸಿದೆ. ತಲಾ 1 ಲಕ್ಷ ಮೌಲ್ಯದ ಬಾಂಡ್, ಪ್ರತಿ ಭಾನುವಾರ ಠಾಣೆಗೆ ತೆರಳಿ ಸಹಿ ಮಾಡುವಂತೆ ತಿಳಿಸಿದೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು, ಅಪರಾಧಿ ಕೃತ್ಯದಲ್ಲಿ ಭಾಗಿಯಾಗದಂತೆ ಷರತ್ತು ವಿಧಿಸಿದೆ.
ಹಾಗೂ ನಾಡಿದ್ದು ರಜೆ ಇರುವ ಕಾರಣ ಸೋಮವಾರ 55 ಆರೋಪಿಗಳು ಜೈಲಿನಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಕೋಮುಗಲಭೆಗೆ ಅಂದು ಹೊತ್ತಿ ಉರಿದ ನಾಗಮಂಗಲ ಇನ್ನೂ ಕೂಡ ಸಹಜ ಸ್ಥಿತಿಗೆ ಮರಳಿಲ್ಲ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಎಫ್ಐಆರ್ ದಾಖಲಾದರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಲೋಕಾಯುಕ್ತ ವಿಚಾರಣೆಯನ್ನ ಎದುರಿಸಿದರು. ಬಳಿಕ ರಿಪಬ್ಲಿಕ್ ಕನ್ನಡದ ಸಮಿಟ್ಗೆ ಆಗಮಿಸಿ ಈ ಕೇಸ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು. ಕಾಂಗ್ರೆಸ್ ಬಿಜೆಪಿ ನಡುವೆ ಸೇಡಿನ ಸಮರ ದಗದಗಿಸ್ತಿದೆ. ಸಿಎಂ ಸಿದ್ದರಾಮಯ್ಯ ಮೂಡ ವ್ಯೂಹದಲ್ಲಿ ಸಿಲುಕುತ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಹಳೆ ಕೇಸ್ಗಳು, ಧೂಳು ಹಿಡಿದ ಫೈಲ್ಗಳು ರೀಓಪನ್ ಆಗಿವೆ. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ ರೀಓಪನ್. ಲೋಕಾಯುಕ್ತ ವಿಚಾರಣೆಗೆ ಹಾಜರಾದ ದಳಪತಿ. ಮೂಡ ಹಗರಣದ ಬೆನ್ನಲ್ಲೇ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ರೀಓಪನ್ ಆಗಿದೆ. 2006ರಲ್ಲಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಸಿಎಂ ಆಗಿದ್ದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಭೂ ಹಗರಣ ಇದು. ಈ ಸಂಬಂಧ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇದೇ ಕೇಸ್ ಸಂಬಂಧ ನೋಟಿಸ್ ನೀಡದಿದ್ದರೂ ಇವತ್ತು ದಳಪತಿ ಲೋಕಾಯುಕ್ತ ಕಚೇರಿಗೆ ತೆರಳಿ ವಿಚಾರಣೆ ಎದುರಿಸಿದರು. ಲೋಕಾಯುಕ್ತ ವಿಚಾರಣೆ ಮುಗಿಸಿ ಕುಮಾರಸ್ವಾಮಿ ಸೀದಾ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಸಮಿಟ್ಗೆ ಆಗಮಿಸಿದ್ರು. ಗಂಗೇನಹಳ್ಳಿ ಕೇಸ್ ರಾಜಕೀಯ ಷಡ್ಯಂತ್ರ ಅಂತ ಗುಡುಗಿದ್ರು. ದ್ವೇಷದ ರಾಜಕಾರಣ ಮಾಡದೇ ಇರೋದು ಕಾಂಗ್ರೆಸ್ ನಾಯಕರುಗಳಿದೆ ಈ ರಾಜ್ಯದಲ್ಲಿ. ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ನನ್ನ ಮೇಲೆ ಹಲವಾರು ರೀತಿಯಲ್ಲಿ ಅಧಿಕಾರಿಗಳು, ಕೆಲವು ಆಯ್ದ ಅಧಿಕಾರಿಗಳನ್ನು ಪ್ರತಿನಿತ್ಯ ಸಭೆಗಳು ಮಾಡಿ ಎಲ್ಲಾದರೂ ಒಂದು ಪ್ರಕರಣದಲ್ಲಿ ಹುಡುಕಿ ಅಂತ ಹೇಳಿ ನನಗೇನಾದರೂ ತೊಂದರೆ ಕೊಡಲೇಬೇಕು ಅಂತ ಹೇಳಿ ಈ ಗಂಗೇನಹಳ್ಳಿ ಪ್ರಕರಣವನ್ನು ಯಾರೋ ಜಯಕುಮಾರ್ ಹಿರೇಮಠ ಅಂತಲೋ ಯಾರ ಕೈಲೋ ಒಂದು ಅರ್ಜಿ ಹಾಕಿಸ್ತಾರೆ. ಅದರಲ್ಲಿ A1 ಯಡಿಯೂರಪ್ಪನವರು, A2 ನಾನು, ಮತ್ತು A3 A4 ನನ್ನ ಪತ್ನಿಯ ತಾಯಿ ಮತ್ತು ಅವರ ತಮ್ಮ. ನಾನು ಸಿಎಂ ಸಿದ್ದರಾಮಯ್ಯ ರೀತಿಯಲ್ಲ, ನಾನೇ ಹೋಗಿ ವಿಚಾರಣೆ ಎದುರಿಸಿದ್ದೇನೆ. ನಾನು ತನಿಖೆಗೆ ಸಹಕಾರ ಕೊಟ್ಟಿದ್ದೀನಿ. ನಾನು ಸಿದ್ದರಾಮಯ್ಯರ ಥರ ನಾನು ರಾಜೀನಾಮೆನೇ ಕೊಡಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ನಾನೇನು ಹೇಳಿಲ್ಲ. ಗಂಗೇನಹಳ್ಳಿ ಪ್ರಕರಣದಲ್ಲಿ ಕಾನೂನಿನ ವಿರೋಧವಾಗಿ ಉಲ್ಲಂಘನೆ ಮಾಡಿ ನನ್ನಿಂದ ಆದೇಶವೇ ಆಗಿಲ್ಲ. ಓಕೆ, ಅದು ಆಮೇಲೆ ಯಡಿಯೂರಪ್ಪನವ್ರ ಕಾಲದಲ್ಲಿ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಓಕೆ, ನನಗದೇನು ಸಂಬಂಧ ಇಲ್ಲದೆ ಇರೋದು. ಇಂದು ಬೆಳಿಗ್ಗೆ 11 ಗಂಟೆಗೆ ಸರ್ಕಾರದ ವಿರುದ್ಧ ಬಿಗ್ ಬಾಂಬ್ ಸಿಡಿಸಲು ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದಾರೆ. ಲೋಕಾಯುಕ್ತ ವಿಚಾರಣೆ ಎದುರಿಸಿದ ಬಳಿಕ ಹಾಗೂ ರಿಪಬ್ಲಿಕ್